ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಕ್ಸೆಲ್ ಟ್ರೆಂಡ್ ಪಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕಾಶಿನಾಥ್. ಫ್ರೆಂಡ್ಸ್, ನಿನ್ನೆ ವಿಡಿಯೋ ಪ್ರಕಾರ ನಾನು ಹೇಳ್ದಂಗೆ ನಿಫ್ಟಿ ಗ್ಯಾಪ್ ಅಪ್ ಆಯಿತು. ಆದರೆ ನಿಫ್ಟಿ ಗ್ಯಾಪ್ ಅಪ್ ಆದಮೇಲೆ ಅಲ್ಲಿಂದ ಮೇಲಕ್ಕೆ ಹೋಗಲಿಲ್ಲ. ಅಂದರೆ ಎಂಟೈರ್ ದ ಡೇ ಏನು ಗ್ಯಾಪ್ ಅಪ್ ಆಯಿತು ಅಲ್ಲೇ ಟ್ರೇಡ್ ಆಗ್ತಾ ಇತ್ತು. ಸೊ ನಾನೇನಾದರೂ ಇಂಟ್ರಾಡೇ ಟ್ರೇಡರ್ ಆಗಿದ್ರೆ ಒಂದು ನಿಫ್ಟಿನಲ್ಲಿ ಅಥವಾ ಯಾವುದಾದ್ರು ಸ್ಟಾಕ್ಸ್ ಅಲ್ಲಿ ಇವತ್ತು ಆಪರ್ಚುನಿಟಿ ಇತ್ತ, ನಾನು ಈ ತರ ಗ್ಯಾಪ್ ಅಪ್ ಆದಾಗ ಯಾವ ತರ ಟ್ರೇಡ್ ಮಾಡ್ಬೋದು ಅಂತ ನೀವೇನಾದ್ರೂ ಹುಡುಕ್ತಾ ಇದ್ರೆ ಈ ವಿಡಿಯೋ ನಿಮ್ಗೆ 100% ಹೆಲ್ಪ್ಫುಲ್ ಆಗುತ್ತೆ. ಈ ವಿಡಿಯೋನ ಕೊನೆಯವರೆಗೂ ನೋಡಿ, ಆಮೇಲೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಇದು ನಿಫ್ಟಿಯ ಚಾರ್ಟು. ನಾನು 15 ಮಿನಿಟ್ಸ್ ಚಾರ್ಟ್ನ 15 ಮಿನಿಟ್ಸ್ ಕ್ಯಾಂಡಲ್ಸ್ನ ಹಾಕಿದ್ದೀನಿ. ನೋಡಿ, ಇವತ್ತು ಗ್ಯಾಪ್ ಅಪ್ ಆಗಿದ ಕೂಡಲೇ ನಿಫ್ಟಿದು ಓಪನ್ ಎಷ್ಟಿದೆ ನೋಡಿ, 23,338.7. ಹೈ ಈಸ್ 23,338.7. ಸೊ ಅಂದ್ರೆ ಯಾವುದೇ ಒಂದು ಗ್ಯಾಪ್ ಅಪ್ ಆದಾಗ ಇದನ್ನ ಅಬ್ಸರ್ವ್ ಮಾಡಿ, ಓಪನ್ ಮತ್ತೆ ಹೈ ಸೇಮ್ ಇತ್ತು ಅಂತಂದ್ರೆ ಓಪನ್ ಹೈ ಏನಿದೆಯೋ ಅದು ಬ್ರೇಕ್ ಆಗೋವರೆಗೂ ಮತ್ತೆ ಫರ್ದರ್ ಮೇಲಕ್ಕೆ ಹೋಗಲ್ಲ. ಸೊ ನೀವೇನಾದ್ರೂ ಇಂಟ್ರಾಡೇ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಫಸ್ಟ್ 15 ಮಿನಿಟ್ಸ್ ವೆಯ್ಟ್ ಮಾಡಿ. ವೆಯ್ಟ್ ಮಾಡಿದಾದ್ಮೇಲೆ ಓಪನ್ ಹೈ ಇದೆಯಾ ಅಥವಾ ಓಪನ್ ಲೋ ಇದೆಯಾ ಅಂತ ನೋಡಿ. ಓಪನ್ ಹೈ ಇತ್ತು ಅಂತಂದ್ರೆ ಓಪನ್ ಹೈ ಬ್ರೇಕ್ ಆಗೋವರೆಗೂ ಯಾವುದೇ ಟ್ರೇಡ್ ನ ಎಕ್ಸಿಕ್ಯೂಟ್ ಮಾಡಕ್ ಹೋಗ್ಬೇಡಿ. ಯಾಕೆಂದ್ರೆ ಎಂಟೈರ್ ದ ಡೇ ಈ ತರ ಓಪನ್ ಹೈ ಬ್ರೇಕ್ ಆಗ್ದಿರಾ ಫ್ಲಾಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೀವೇನಾದ್ರೂ ಓಪನಿಂಗ್ ಅಲ್ಲೇ ಬೈ ಮಾಡ್ಬಿಟ್ರೆ 23,338 ಅಥವಾ 23,250 ಆ ಲೆವೆಲ್ಸ್ ಅಲ್ಲಿ ಸಿಕ್ಕಾಕೊಳ್ತೀರಾ. ಆಮೇಲೆ ಡೌನ್ ಬಂದಾಗ ನೋಡಿ 23,062 ವರೆಗೂ ಬಂದಿತ್ತು. ಈಗ ಪ್ಯಾನಿಕ್ ಆಗ್ತೀರಾ, ಏನ್ ಮಾಡೋದು ಅಂತ ಗೊತ್ತಾಗಲ್ಲ. ಅದಕ್ಕೆ ನಾನೊಂದು ಪ್ರೀವಿಯಸ್ಲಿ ವಿಡಿಯೋ ಕೂಡ ಮಾಡಿ ಪೋಸ್ಟ್ ಮಾಡಿದ್ದೀನಿ, ಸಮ್ ರೂಲ್ ಆಸ್ ಎ ಟ್ರೇಡರ್ ಶುಡ್ ಫಾಲೋ ಅಂತ. ಆ ವಿಡಿಯೋ ಯಾರು ನೋಡಿಲ್ಲ ಅದನ್ನ ನೋಡಿ, ನಾನು ಅದರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ಇಂಟ್ರಾಡೇ ಟ್ರೇಡರ್ ಆಗಿದ್ರೆ ಫಸ್ಟ್ 15 ಮಿನಿಟ್ಸು ಏನೂ ಮಾಡಕ್ ಹೋಗ್ಬೇಡಿ. ಓಕೆ, ಸೊ ಈ ಟಿಪ್ ನ ನೀವು ಫಾಲೋ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಇಂದ ಏನಾದ್ರೂ ನೀವು ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಅಲ್ಲಿ ಸಿಕ್ಕಾಕೊಳ್ತೀರಾ ಅನ್ನೋ ಟೆನ್ಷನ್ ನಿಮ್ಗೆ ಇರಲ್ಲ. ನೋಡಿ, ಇದನ್ನ ನೋಡಿದ ತಕ್ಷಣ ನಾನೇನ್ ಮಾಡಿದೆ, ನಮ್ಮ ಚಾನಲ್ ಯಾರ್ಯಾರು ಫಾಲೋ ಮಾಡ್ತಾ ಇದ್ದಾರೆ ಅವ್ರಿಗೆ ಒಂದು ಮೆಸೇಜ್ ನ ಪೋಸ್ಟ್ ಮಾಡಿದೆ. ಓಕೆ, ನೋಡಿ, ನಿಫ್ಟಿ ಗ್ಯಾಪ್ ಅಪ್ ಅಂಡ್ ಓಪನ್ ಐ ಸೇಮ್ 23,000. ಸೊ ಆಫ್ಟರ್ ಗ್ಯಾಪ್ ಅಪ್ ಇಫ್ ಓಪನ್ ಐ ಈಸ್ ಸೇಮ್, ನಮ್ಮ ಕ್ಲಾಸ್ಗೆ ಯಾರ್ಯಾರು ಅಟೆಂಡ್ ಆಗಿದ್ದಾರೆ ಅವ್ರಿಗೆಲ್ಲ ಗೊತ್ತಿರುತ್ತೆ. ಓಪನ್ ಹೈ ಸೇಮ್ ಇತ್ತು ಅಂತಂದ್ರೆ ಅವತ್ತು ಅಲ್ಲಿಂದ ಮೇಲಕ್ಕೆ ಹೋಗ್ಬೇಕು. ಫರ್ದರ್ ಅಂತಂದ್ರೆ ಆ ಹೈನ ಬ್ರೇಕ್ ಆಗ್ಬೇಕು. ಬ್ರೇಕ್ ಆಗ್ಲಿಲ್ಲ ಅಂತಂದ್ರೆ ಮೇಲಕ್ಕೆ ಹೋಗಲ್ಲ. ನೆಕ್ಸ್ಟ್, ಇವತ್ತು ಇದೇ ತರ ನಿಫ್ಟಿ ತರನೇ ತುಂಬಾ ಸ್ಟಾಕ್ಸ್ ಬಂದಿದೆ. ನೋಡಿ, ತೋರಿಸ್ತೀನಿ. ಫರ್ದರ್ IRCTC ನೋಡಿ, IRCTC ಕೂಡ ಓಪನ್ ಹೈ ಸೇಮ್ ಇದೆ ನೋಡಿ, 1074.74, 1074.74. ಸೊ ಹಾಗಾಗಿ ಇವತ್ತು IRCTC ಕೂಡ ನೋಡಿ ಓಪನ್ ಹೈ ಬ್ರೇಕ್ ಆಗಿಲ್ಲ, ಫ್ಲಾಟ್ ಇದೆ. ನೆಕ್ಸ್ಟ್ ಜಿಂದಾಲ್ ಸ್ಟೀಲ್. ನೋಡಿ, ಓಪನ್ ಹೈ ಜಿಂದಾಲ್ ಸ್ಟೀಲ್ ಆಲ್ಮೋಸ್ಟ್ 1068. ಓಪನ್ ಹೈ ಎಲ್ಲೂ ಇವತ್ತು ಇದು ಬ್ರೇಕ್ ಆಗಿಲ್ಲ. ಸೊ ಹಾಗಾಗಿ ಇದು ಫ್ಲಾಟ್ ಇದೆ. ಸೊ ಹಾಗಾಗಿ ನೀವೇನ್ ಮಾಡ್ಬೇಕು ಅಂತಂದ್ರೆ ಓಪನ್ ಹೈ ಇರೋಂಥದ್ದನ್ನ ಓಪನ್ ಹೈ ಬ್ರೇಕ್ ಆಗೋವರೆಗೂ ಅದ್ರ ಕಡೆ ನೋಡಕ್ ಹೋಗ್ಬಾರ್ದು. ಆದ್ರೆ ಗ್ಯಾಪ್ ಅಪ್ ಆದಾಗ ನಾನು ಯಾವ್ದನ್ನ ನೋಡ್ಬೇಕು ಅಂತ ನೀವೇನಾದ್ರು ನೋಡ್ತಾ ಇದ್ರೆ ನೋಡಿ, ನಾನೊಂದು ಸ್ಟಾಕ್ ನ ತೋರಿಸ್ತೀನಿ. SBI ಇವತ್ತೇನಾಯ್ತು, ಗ್ಯಾಪ್ ಅಪ್ ಆಯ್ತು. ಗ್ಯಾಪ್ ಅಪ್ ಆಗಿ ಆಲ್ಮೋಸ್ಟ್ ಓಪನ್ ಮತ್ತೆ ಲೋ ಸೇಮ್ ಇತ್ತು ನೋಡಿ. SBI ಓಪನ್ 863, ಲೋ ಈಸ್ 856. ಸೊ ಆಲ್ಮೋಸ್ಟ್ ಓಪನ್ ಲೋ ಸೇಮ್ ಇದೆ, ಮತ್ತೆ ಗ್ಯಾಪ್ ಅಪ್ ಆಗಿದೆ. ಮತ್ತೆ ಫಸ್ಟ್ ಕ್ಯಾಂಡಲ್ ಕಲರು ಗ್ರೀನ್ ಆಗಿದೆ.
ಆಮೇಲೆ ಫಸ್ಟ್ 15 ಮಿನಿಟ್ಸ್ ಹೈ ಏನಿದೆ 877 ಇದು ಬ್ರೇಕ್ ಆಯ್ತು. 877 ಬ್ರೇಕ್ ಆಗಿದ್ದಾದ್ಮೇಲೆ ಅಲ್ಲಿಂದ ಎಲ್ಲಿಗೆ ಹೋಗಿದೆ ನೋಡಿ, 911 ರುಪೀಸ್ ವರೆಗೂ ಹೋಗಿದೆ. ಸೊ ಯಾವುದೇ ಒಂದು ಸ್ಟಾಕು ಗ್ಯಾಪ್ ಅಪ್ ಆಗಿ ಓಪನ್ ಲೋ ಅಂದ್ರೆ ಫಸ್ಟ್ 15 ಮಿನಿಟ್ಸ್ ಲೋ ಏನಾದ್ರು ಬ್ರೇಕ್ ಆಗ್ದಿರಾ ಫಸ್ಟ್ 15 ಮಿನಿಟ್ಸ್ ಹೈ ಬ್ರೇಕ್ ಆಯ್ತು ಅಂತಂದ್ರೆ ಅವತ್ತು ನಿಮ್ಗೆ ಇಂಟ್ರಾಡೇ ಆಪರ್ಚುನಿಟಿ ಇರುತ್ತೆ. ಸೊ ಇದನ್ನ ನಾನು ನಮ್ಮ ಸ್ಟೂಡೆಂಟ್ಸ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡಿದ್ದೆ ನೋಡಿ. ಇದೊಂದು ಆಡೆಡ್ ಅಡ್ವಾಂಟೇಜ್, ಯಾರೆಲ್ಲ ನಮ್ಮ ಕ್ಲಾಸಸ್ ಅಟೆಂಡ್ ಆಗ್ತಾರೆ ಅವ್ರಿಗೆ ನೋಡಿ. SBIN 870 ನೌ, ಇಫ್ ಇಟ್ ಬ್ರೇಕ್ಸ್ 877 ಡೇಸ್ ಹೈ ಇಟ್ ರ್ಯಾಲಿ ಫರ್ದರ್ ಟುಡೇ ಅಂತ ನಾನೊಂದು ಮೆಸೇಜ್ ನ ಪೋಸ್ಟ್ ಮಾಡಿದ್ದೆ. ಸೊ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಯಾವ ಕಡೆ ಟ್ರೇಡ್ ಮಾಡಬೇಕು ಗೊತ್ತಾಗಲ್ಲ. ನನಗೆ ಇಂಟ್ರಾಡೇ ಟೆಕ್ನಿಕ್ ಗೊತ್ತಿಲ್ಲ ಅಥವಾ ಇಂಟ್ರಾಡೇ ಬರಲ್ಲ ಅಂತಲ್ಲ, ಆಪರ್ಚುನಿಟಿ ಸಿಕ್ಕಿದಾಗ ನೀವು ಅದನ್ನ ಯುಟಿಲೈಸ್ ಮಾಡ್ಕೊಬೇಕು. ಆಪರ್ಚುನಿಟಿಗೋಸ್ಕರ ವೇಟ್ ಮಾಡಬೇಕು. ದಿನಾಗ್ಲೂ ಗ್ಯಾಪ್ ಅಪ್ ಆಗಲ್ಲ, ದಿನಾಗ್ಲೂ ಗ್ಯಾಪ್ ಡೌನ್ ಆಗಲ್ಲ. ಸೊ ಗ್ಯಾಪ್ ಅಪ್ ಯಾವಾಗ ಆಗುತ್ತೆ ಅವಾಗ ನೀವೇನ್ ನೋಡ್ಬೇಕು, ಓಪನ್ ಲೋ ಹತ್ರ ಇದೆಯಾ ನೋಡ್ಬೇಕು, ಫಸ್ಟ್ 15 ಮಿನಿಟ್ಸ್ ಕ್ಯಾಂಡಲ್ ಬ್ರೇಕ್ ಆಯ್ತಾ ನೋಡ್ಬೇಕು. ಬ್ರೇಕ್ ಆಗಿದ್ದಾದ್ಮೇಲೆ ನೀವು ಫಸ್ಟ್ 15 ಮಿನಿಟ್ಸ್ ಕ್ಯಾಂಡಲ್ ಹೈ ಬ್ರೇಕ್ ಆದಾಗ ಬೈ ಮಾಡ್ಬೋದು, ಪ್ಲಸ್ ಫಸ್ಟ್ 15 ಮಿನಿಟ್ಸ್ ಕ್ಯಾಂಡಲ್ ನ ಲೋ. ಇದೆಲ್ಲ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ನಿಮ್ಗೆ ಹೇಳ್ತಾ ಇರೋಂಥದ್ದು. ಇದು ಒಂದು ಇಂಟ್ರಾಡೇ ಸ್ಟ್ರಾಟಜಿ. ಸೊ ಇದನ್ನ ನೀವು ಇಂಪ್ಲಿಮೆಂಟ್ ಮಾಡಬೇಕು ಅಂತಂದ್ರೆ ಒಂದಷ್ಟು ಎಕ್ಸಾಂಪಲ್ಸ್ ನ ನೀವು ಪೇಪರ್ ಟ್ರೇಡ್ ಮಾಡಿ ನೋಡಿ, ಅಬ್ಸರ್ವ್ ಮಾಡಿದಾದ್ಮೇಲೆ ನಿಮ್ಗೆ ವರ್ಕೌಟ್ ಆಗ್ತಾ ಇದೆ ಅಂತ ಅನ್ಸಿದ್ರೆ ನೀವು ಅದರಲ್ಲಿ ಟ್ರೇಡ್ಸ್ ನ ತಗೋಬಹುದು. ಯಾಕೆ ಅಂತಂದ್ರೆ ನಾನು ಹೇಳ್ತಾ ಇದ್ದೀನಿ ಅಂತ ಬ್ಲೈಂಡ್ ಆಗಿ ನೀವು ತಗೊಳ್ಳೋದಕ್ಕೆ ಹೋಗ್ಬೇಡಿ. ಇದು ಒಂದು ಇಂಟ್ರಾಡೇ ಸ್ಟ್ರಾಟಜಿ. ನೆಕ್ಸ್ಟ್ ಇದೇ ತರ ಇವತ್ತು ಗ್ಯಾಪ್ ಅಪ್ ಆದಾಗ ನಾವೇನ್ ಮಾಡ್ಬೇಕು, ಯಾವ್ದಾದ್ರು ಓಪನ್ ಮತ್ತೆ ಲೋ ಹತ್ರ ಇದೆ ಅಂತ ನೋಡ್ಬೇಕು, ಪ್ಲಸ್ ಯಾವ್ದು 15 ಮಿನಿಟ್ಸ್ ಹೈ ಬ್ರೇಕ್ ಆಗುತ್ತೆ ಅಂತ ನೋಡ್ಬೇಕು. ನೋಡಿ ಇದು ಬ್ಯಾಂಕ್ ಆಫ್ ಬರೋಡಾ ಚಾರ್ಟ್ ನೋಡಿ. ಇದನ್ನು ಗ್ಯಾಪ್ ಅಪ್ ಆಯ್ತು, ಗ್ಯಾಪ್ ಅಪ್ ಆಗಿ ಓಪನ್ ಲೋ ಇವತ್ತು ಸೇಮ್ ಇದೆ 277. ಆಮೇಲೆ ಫಸ್ಟ್ 15 ಮಿನಿಟ್ಸ್ ಕ್ಯಾಂಡಲ್ ಬ್ರೇಕ್ ಆಯ್ತು 284 ಇಂದ ಎಲ್ಲಿವರೆಗೂ ಹೋಯ್ತು ನೋಡಿ, 298 ರುಪೀಸ್ ವರೆಗೂ ಹೋಗಿದೆ. ಸೊ ಹಾಗಾಗಿ ಏನು ಅಂತಂದ್ರೆ ಇದೊಂದು ಇಂಟ್ರಾಡೇ ಸ್ಟ್ರಾಟಜಿ. ಗ್ಯಾಪ್ ಅಪ್ ಆದಾಗ, ಗ್ಯಾಪ್ ಡೌನ್ ಆದಾಗ ನೀವು ಓಪನ್ ಹೈ ಸೇಮ್ ಇತ್ತು ಅಂತಂದ್ರೆ ಫಸ್ಟ್ 15 ಮಿನಿಟ್ಸ್ ಕ್ಯಾಂಡಲ್ ಲೋ ಬ್ರೇಕ್ ಆಯ್ತು ಅಂತಂದ್ರೆ ನೀವು ಸೆಲ್ ಮಾಡ್ಬೋದು. ಗ್ಯಾಪ್ ಅಪ್ ಆದಾಗ ಫಸ್ಟ್ 15 ಮಿನಿಟ್ಸ್ ಕ್ಯಾಂಡಲ್ ಬ್ರೇಕ್ ಆದಾಗ ಬೈ ಮಾಡ್ಬೋದು. ಎಲ್ಲದನ್ನು ಬೈ ಮಾಡೋದಕ್ಕೆ ಹೋಗ್ಬಾರ್ದು. ಈಗ ಜಿಂದಾಲ್ ಸ್ಟೀಲು ಓಪನ್ ಹೈ ಸೇಮ್ ಇತ್ತು, ಗ್ಯಾಪ್ ಅಪ್ ಆಯ್ತು, ಸೊ ಅದಕ್ಕೆ ನಾವು ಅದನ್ನ ಮಾಡಕ್ ಹೋಗ್ಬಾರ್ದು. ಮತ್ತೆ IRCTC ಓಪನ್ ಹೈ ಸೇಮ್ ಇತ್ತು, ಗ್ಯಾಪ್ ಅಪ್ ಆಯ್ತು, ಆದ್ರೆ ಓಪನ್ ಹೈ ಬ್ರೇಕ್ ಆಗ್ಲಿಲ್ಲ, ಅದಕ್ಕೆ ಫ್ಲಾಟ್ ಆಯ್ತು. ನಿಫ್ಟಿ ಗ್ಯಾಪ್ ಅಪ್ ಆಯ್ತು, ಓಪನ್ ಹೈ ಸೇಮ್ ಇತ್ತು, ಸೊ ಎಂಟೈರ್ ದ ಡೇ ಓಪನ್ ಹೈ ಬ್ರೇಕ್ ಆಗ್ಲಿಲ್ಲ, ಹಾಗಾಗಿ ಫ್ಲಾಟ್ ಇತ್ತು. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ನ್ಯಾಷನಲ್ ಅಲ್ಯೂಮಿನಿಯಂ ಇದು ಅಷ್ಟೇ, ಇವತ್ತು ಗ್ಯಾಪ್ ಅಪ್ ಆಯ್ತು, ಗ್ಯಾಪ್ ಅಪ್ ಆಗಿ ಓಪನ್ ಹೈ ಸೇಮ್ 201.5, ಹೈ ಇಸ್ 201.6. ಸೊ ಹಾಗಾಗಿ ಇದನ್ನು ರ್ಯಾಲಿ ಆಗಿಲ್ಲ. ಯಾಕೆ SBI ಮತ್ತೆ ಬ್ಯಾಂಕ್ ಆಫ್ ಬರೋಡಾ ರ್ಯಾಲಿ ಆಯ್ತು, ಯಾಕೆ ನ್ಯಾಷನಲ್ ಅಲ್ಯೂಮಿನಿಯಂ ಮೇಲಕ್ಕೆ ಹೋಗ್ಲಿಲ್ಲ, ಯಾಕೆ IRCTC ಮೇಲಕ್ಕೆ ಹೋಗ್ಲಿಲ್ಲ, ಯಾಕೆ ಜಿಂದಾಲ್ ಸ್ಟೀಲ್ ಮೇಲಕ್ಕೆ ಹೋಗ್ಲಿಲ್ಲ ಅಂತಂದ್ರೆ ಇದೇ ರೀಸನ್ನು. ಸೊ ಯಾವಾಗ ನೀವು ಇಂಟ್ರಾಡೇ ಟ್ರೇಡ್ಸ್ ನ ತಗೋಬೇಕು, ಯಾವಾಗ ತಗೋಬಾರ್ದು, ಇದೇ ಮೇನ್ ಇಂಪಾರ್ಟೆಂಟ್. ಇದೇ ನ್ಯಾಷನಲ್ ಅಲ್ಯೂಮಿನಿಯಂ ಚಾರ್ಟ್ ನೋಡಿ, ಲಾಸ್ಟ್ 28th ಮೇ ಇದು ಒಂದು ಇದರ ರಿಸಲ್ಟ್ಸ್ ಅನೌನ್ಸ್ ಆಗಿತ್ತು. ಯಾವತ್ತು 27th ಮೇ. ನೆಕ್ಸ್ಟ್ ಡೇ ಗ್ಯಾಪ್ ಅಪ್ ಆಯ್ತು. ಗ್ಯಾಪ್ ಅಪ್ ಆಗಿದ ತಕ್ಷಣ ಯೂಶಲಿ ಏನ್ ಮಾಡ್ತೀರಾ ಅಂತಂದ್ರೆ ಓಪನಿಂಗ್ ಅಲ್ಲೇ ಬೈ ಮಾಡ್ಬಿಡ್ತೀರಾ. ಓಪನಿಂಗ್ ಅಲ್ಲೇ ಬೈ ಮಾಡಿ ಏನ್ ಮಾಡ್ತೀರಾ, ಇಲ್ಲಿ ಟಾಪ್ ಅಲ್ಲಿ ಸಿಗಾಕೊಳ್ತೀರಾ. ಸೊ ಹಾಗಾಗಿ ಏನ್ ಮಾಡ್ಬೇಕು, ವೇಟ್ ಮಾಡ್ಬೇಕು 15 ಮಿನಿಟ್ಸ್ ಆದ್ಮೇಲೆ ನೋಡಿ ಗ್ಯಾಪ್ ಅಪ್ ಆಯ್ತು. ಗ್ಯಾಪ್ ಅಪ್ ಆಗಿದ್ದಾದ್ಮೇಲೆ ಫಸ್ಟ್ 15 ಮಿನಿಟ್ಸ್ ಕ್ಯಾಂಡಲ್ ಹೈ ಬ್ರೇಕ್ ಆಗಿಲ್ಲ. ಸೊ ಬ್ರೇಕ್ ಆಗದೆ ಫಸ್ಟ್ 15 ಮಿನಿಟ್ಸ್ ಕ್ಯಾಂಡಲ್ ಲೋ ಬ್ರೇಕ್ ಆಗಿ ನೋಡಿ ಅಲ್ಲಿಂದ ಆಲ್ಮೋಸ್ಟ್ 206 ಇಂದ ಕಡಿಮೆ 189 ಅಷ್ಟು ಡೌನ್ ಆಗಿದೆ. ಸೊ ಗ್ಯಾಪ್ ಅಪ್ ಅಲ್ಲೇ ಬೈ ಮಾಡ್ಬಿಟ್ರೆ ನೀವು ಸಿಕ್ಕಾಕೊಳ್ತೀರಾ. ಸೊ ಇದು ಒಂದು ವ್ಯಾಲ್ಯೂಬಲ್ ಇನ್ಪುಟ್ ಅಂತ ಅನ್ಕೊಂಡಿದೀನಿ. ಯಾರ್ಯಾರು ಇಂಟ್ರಾಡೇ ಟ್ರೇಡ್ಸ್ ನ ಮಾಡ್ತಾ ಇದ್ದೀರಾ ಈ ರೂಲ್ ನ ಒಂಚೂರು ನೋಡಿ ಫಾಲೋ ಮಾಡಿ. ಸೊ ನೂರಾರು ರೂಲ್ಸ್ ನ ಅಥವಾ ನೂರಾರು ಸ್ಟ್ರಾಟಜೀಸ್ ನ ಮಾಡಕ್ ಹೋಗ್ಬೇಡಿ. ಸಿಂಗಲ್ ಸ್ಟ್ರಾಟಜಿ ಇಟ್ಕೊಳ್ಳಿ. ಇಂಟ್ರಾಡೇಗೆ ಒಂದು ಸ್ಟ್ರಾಟಜಿ, ಶಾರ್ಟ್ ಟರ್ಮ್ ಒಂದು ಸ್ಟ್ರಾಟಜಿ, ಸ್ವಿಂಗ್ ಟ್ರೇಡಿಂಗ್ ಒಂದು ಸ್ಟ್ರಾಟಜಿ.
ಸೊ ಎಲ್ಲಾನು ಒಂದು ಸ್ವಿಂಗ್ ಟ್ರೇಡಿಂಗಿಗೆ 5 ಸ್ಟ್ರಾಟಜಿ, ಶಾರ್ಟ್ ಟರ್ಮ್ಗೆ ಒಂದು 5 ಸ್ಟ್ರಾಟಜಿ, ಇಂಟ್ರಾಡೇಗೆ ಒಂದು 5 ಸ್ಟ್ರಾಟಜಿ ಅಂತ ಇಟ್ಕೊಂಡ್ರೆ ಮಾರ್ಕೆಟ್ ಓಪನ್ ಆದಾಗ ನೀವೇನ್ ಮಾಡಬೇಕು ಏನ್ ಮಾಡಬಾರ್ದು ಅನ್ನೋದೇ ಗೊತ್ತಾಗಲ್ಲ. ಸಿಂಪಲ್. ಇದು ಯಾವ ತರ ಇದೆ ಅಂತಂದ್ರೆ, ನೀವು ಗ್ಯಾಪ್ ಅಪ್ ಆಯ್ತು, ಗ್ಯಾಪ್ ಅಪ್ ಆಗಿದ ಕೂಡಲೇ ಓಪನ್ ಹೈ ಸೇಮ್ ಇದೆಯಾ ನೋಡ್ತೀರಾ, ಇಲ್ಲ ಗ್ಯಾಪ್ ಅಪ್ ಆಗಿದ ಕೂಡಲೇ ಓಪನ್ ಲೋ ಸೇಮ್ ಇದೆಯಾ ನೋಡ್ತೀರಾ. ಸೊ ಆ ತರ ನೋಡಿ ನೀವು ನಿಮ್ಮ ಇಂಟ್ರಾಡೇನ ಏನ್ ಹೇಳ್ತೀವಿ ಸಕ್ಸಸ್ಫುಲ್ ಆಗಿ ಮಾಡ್ಬೋದು. ಸೊ ಇದನ್ನ ನೀವು ಸ್ಟಡಿ ಪರ್ಪಸ್ಸು, ಎಜುಕೇಶನಲ್ ಪರ್ಪಸ್ಸು ಒಂದು 10 ಟ್ರೇಡು 100 ಟ್ರೇಡು ಪೇಪರ್ ಟ್ರೇಡು ಮಾಡಿ, ಇಲ್ಲ ಅಂತಂದ್ರೆ ಅಬ್ಸರ್ವ್ ಮಾಡಿ. ಫಸ್ಟ್ ಅಬ್ಸರ್ವ್ ಮಾಡಿದಾದ್ಮೇಲೆ ನಿಮಗೆ ವರ್ಕೌಟ್ ಆಗ್ತಾ ಇದೆ ಅನ್ಸಿದ್ರೆ ನೀವು ಇದನ್ನ ಮಾಡ್ಬೋದು. ಸೊ ಫ್ರೆಂಡ್ಸ್, ನನ್ನ ಕಡೆಯಿಂದ ಇದು ಇಂಟ್ರಾಡೇ ಟ್ರೇಡ್ ಮಾಡೋರಿಗೆ ಒಂದು ಸ್ಮಾಲ್ ಒಂದು ಸಜೆಷನ್ನು. ಸೊ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನನ್ನ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನನ್ನ ವಿಡಿಯೋನ ಥ್ಯಾಂಕ್ ಯು.